ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಏಪ್ರಿಲ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಕ್ಯಾಕ್ಟಸ್ ಅಲ್ಲಿ ನೋಡಿ ಈ ಥರ ಹಣ್ಣು ಕಾಣಿಸೋಕೆ ಶುರು ಆಯಿತು. ನನ್ನ ಹತ್ರ ಇರೋ ಕ್ಯಾಕ್ಟಸ್ ಅಲ್ಲಿ ಮೊದಲನೇ ಸಲ ಈ ಥರ ನೋಡ್ತಾ ಇರೋದು. ಮೊಗ್ಗು ಕಾಣಿಸ್ತಾ ಇದೆ ನೋಡಿ. 12 ದಿನ ಆದಮೇಲೆ ಈ ಥರ ಅರಳಿದೆ. ವರ್ಷಕ್ಕೆ ಒಂದೇ ಸಲ ಬಿಡೋವಂಥ ಹೂ ನೋಡಿ ತುಂಬ ಖುಷಿಯಾಗೋಯಿತು. 13th ಏಪ್ರಿಲಿಂದ ಕಂಟಿನ್ಯೂಸ್ ಆಗಿದ್ರೊಳಗೆ ಫ್ಲವರಿಂಗ್ ಆಗ್ತಾ ಇದೆ. ಒಂದು ದಿನಾನೂ ಮಿಸ್ ಆಗಿಲ್ಲ. ಬೆಳಗ್ಗೆ ಅರಳಿದ್ರೆ ಸಾಕು, ಸಂಜೆ ಕ್ಲೋಸ್ ಆಗೋಗುತ್ತೆ. ಪರ್ಪಲ್ ಹೈಬಿಸ್ಕಸ್ ಅಪರೂಪಕ್ಕೆ ಅರಳಿತ್ತು. ಅದ್ರ ಜೊತೆ ಕಾಂಬಿನೇಷನ್ ಮಾಡ್ಕೊಂಡು ವಿಡಿಯೋ ಫೋಟೋ ತಗೊಂಡೆ. ಮೆಚ್ಯೂರ್ ಕ್ಯಾಕ್ಟಸ್ ಇದ್ರೆ ಅದ್ರ ತುಂಬ ಹೂ ಸಿಗುತ್ತೆ. ಮಧ್ಯದಲ್ಲಿ ಒಂದಿನ ಇಷ್ಟೊಂದೆಲ್ಲ ಹೂ ನೋಡಿದಾಗ ನನಗಂತೂ ತುಂಬ ಖುಷಿ ಆಯಿತು. ಇದನ್ನ ಎಲ್ಲ ಕಡೆ ಇಟ್ಬಿಟ್ಟು ಫೋಟೋ ವಿಡಿಯೋ ತಗೊಂಡೆ. ಈಗಂತೂ ಪ್ಲುಮೇರಿಯಾ ಸೀಸನ್ ಅಲ್ವಾ, ನೋಡಿ ಗಿಡದ ತುಂಬ ಹೂಗಳು. ಆ ದಿನಾನೇ ಅಚಾನಕ್ಕಾಗಿ ನನ್ನ ದೃಷ್ಟಿ ಬಿದ್ದಿದ್ದು ಪೀನಟ್ ಕ್ಯಾಕ್ಟಸ್ ಮೇಲೆ. ನನಗೆ ಇದ್ರ ಹೂ ಬಗ್ಗೆ ಗೊತ್ತೇ ಇರಲಿಲ್ಲ. ನಾನಂತೂ ಇದನ್ನ 2-3 ವರ್ಷದಿಂದ ಬೆಳೆಸ್ತಾ ಇದ್ದೀನಿ. ಇದು ನನಗೆ ಅನಿತಾ ಭಟ್ ಅವ್ರು ಕೊಟ್ಟಿದ್ದು. ಇದ್ರೊಳಗೆ ಹೂ ಬಿಡುತ್ತೆ ಅಂತ ನಿಜವಾಗ್ಲೂ ನನಗಂತೂ ಗೊತ್ತಿರಲಿಲ್ಲ. ಸುಮ್ಮನೆ ಶೋಗಿದೆ ಅಂದ್ಕೊಂಡಿದ್ದೆ. ಆದರೆ ಇಷ್ಟು ಸುಂದರವಾದ ಹೂ ನೋಡಿ ನನಗಂತೂ ನಿಜವಾಗ್ಲೂ ದಿಲ್ ಖುಷಿಯಾಗೋಗಿದೆ. ಸಖತ್ ವೈಬ್ರೆಂಟ್ ಕಲರ್. ಇದ್ರ ಬಗ್ಗೆ ಗೂಗಲ್ ಮಾಡಿದಾಗ ಇದ್ರ ಹೆಸರು ಗೊತ್ತಾಗಿದ್ದು. ಹೂ ಮಾತ್ರ ಸಖತ್ ಅಗ್ಲ ಇದೆ. ಇದ್ರ ಮೇಲೆ ಮಿಲಿಬಗ್ ಅಟ್ಯಾಕ್ ಆಗಿದೆ. ಇದನ್ನ ತೆಗಿಬೇಕು. ಇವತ್ತಿನ ದಿನ ಅಂತೂ ತುಂಬ ಚೆನ್ನಾಗಿತ್ತು. ಕಣ್ಣು ತುಂಬ ನೋಡಿದೆ, ವಿಡಿಯೋ ಫೋಟೋ ತಗೊಂಡೆ. ಈ ಪಾಟ್ನ ಮತ್ತೆ ಅದೇ ಜಾಗದಲ್ಲಿ ಇಟ್ಬಿಟ್ಟೆ. ಈ ಹೂವಿನ ಘಮ ತುಂಬ ಚೆನ್ನಾಗಿರುತ್ತೆ. ಪಾಲಿನೇಟರ್ಸ್ನ ತುಂಬ ಅಟ್ರ್ಯಾಕ್ಟ್ ಮಾಡುತ್ತೆ. ಹೂ ಬೆಳಗ್ಗೆ ಅರಳುತ್ತೆ, ಸಂಜೆ ಬಾಡೋಗುತ್ತೆ. ಇದ್ರ ಹೆಸರು ಫಿಶ್ ಹುಕ್ ಕ್ಯಾಕ್ಟಸ್. ಮರಳು ಜಾಸ್ತಿ ಇರೋಂಥ ಮಣ್ಣಲ್ಲಿ ಇದನ್ನ ಚೆನ್ನಾಗಿ ಗ್ರೋ ಮಾಡ್ಬೋದು. ಇದ್ರ ರೂಟ್ಸ್ನ ಮಣ್ಣಿನ ಮಿಕ್ಸ್ಚರ್ನಲ್ಲಿ ಚೆನ್ನಾಗಿ ಸೆಟ್ ಮಾಡಿ ಬಿಟ್ಬಿಟ್ರೆ ಸಾಕು. ಸ್ಟಾರ್ಟಿಂಗಲ್ಲಿ ಒಂದ್ಸಲ ನೀರು ಹಾಕಿಬಿಟ್ಬಿಡಿ. ಆಮೇಲೆ ತುಂಬ ದಿನ ಆದಮೇಲೆ ನೀರು ಹಾಕಿದರೆ ಸಾಕು. ಡೈಲಿ ನೀರು ಹಾಕೋ ಅವಶ್ಯಕತೆನೂ ಇಲ್ಲ. ಕ್ಯಾಕ್ಟಸ್ ಚೆನ್ನಾಗಿ ಮೆಚ್ಯೂರ್ ಆಗಿದ್ರೆ ಬೇಗ ಹೂ ಕೊಡುತ್ತೆ. ಹೂ ಬಿಟ್ಟಿರೋಂಥ ಕ್ಯಾಕ್ಟಸ್ ಇದೆಯಲ್ಲ, ಸ್ಟಾರ್ಟಿಂಗ್ನಲ್ಲಿ ಈ ಥರ ನನಗೆ 4 ಕ್ಯಾಕ್ಟಸ್ ಸಿಕ್ಕಿದ್ದು. ಏಪ್ರಿಲ್-ಮೇ ತಿಂಗಳಲ್ಲಿ ಕ್ಯಾಕ್ಟಸಲ್ಲಿ ತುಂಬ ಚೆನ್ನಾಗಿ ಹೂ ಬಿಡುತ್ತೆ. ಹೂ ಕೊಡೋ ಸೀಸನ್ ಮುಗಿದ್ಮೇಲೆ ಇದರೊಳಗೆ ಸ್ವಲ್ಪ ತಿಂಗಳಿಗೇನೆ ಪಪ್ಸ್ ಎಲ್ಲ ಬರೋಕ್ಕೆ ಶುರು ಆಗುತ್ತೆ. ಅದೊಂದು ಲೆಮನ್ ಸೈಜ್ ಬಂದಾಗ ಅದನ್ನು ನಾನು ಸೆಪ್ರೇಟ್ ಮಾಡ್ತೀನಿ. ತಕ್ಷಣ ನೆಟ್ಟಕ್ಕೆ ಹೋಗಲ್ಲ. 1 ಅಥವಾ 2 ವಾರ ಬಿಟ್ಟು ಅದನ್ನು ನೆಟ್ಟಿರ್ತೀನಿ. ಸೈಡಲ್ಲಿ ಪಪ್ಸ್ ನೋಡ್ತಾ ಇದ್ದೀರಲ್ಲ, ಇದನ್ನು ಸೆಪ್ರೇಟ್ ಮಾಡಿದರೆ ಮೇನ್ ಮದರ್ ಪ್ಲಾಂಟ್ ಇದೆಯಲ್ಲ, ಅದು ಚೆನ್ನಾಗಿ ಮೆಚ್ಯೂರ್ ಆಗುತ್ತೆ. ಕ್ಯಾಕ್ಟಸ್ ಸೈಜ್ ಅಗಲ ಆಗುತ್ತೆ, ಹೂ ಜಾಸ್ತಿ ಕೊಡುತ್ತೆ. 4 ಕ್ಯಾಕ್ಟಸ್ಸಿಂದ 3 ವರ್ಷದಲ್ಲಿ ಹೆಚ್ಚು ಕಡಿಮೆ 28ರಿಂದ 30 ಕ್ಯಾಕ್ಟಸ್ ರೆಡಿ ಮಾಡ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ನೀವೆಲ್ಲ ಇಷ್ಟಪಟ್ಟಿರ್ತೀರ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.